ಎಲ್ಲರಿಗೂ ಕನ್ನಡ ಕೋಶ ಚಾನೆಲ್ಗೆ ಸುಸ್ವಾಗತ. ದ್ವಿತೀಯ ಭಾಷಾ ಪಠ್ಯಪುಸ್ತಕದ ಪಾಠ 2 ಹಸಿ ಮಸಿ ಕೃಷಿ ಪಾಠವನ್ನು ಇಂದು ಅಧ್ಯಯನ ಮಾಡೋಣ. ಮೊದಲಿಗೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳ ಕಾಲ 1951ರಲ್ಲಿ ಇವರು ಜನಿಸಿದರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಳ ಗ್ರಾಮದಲ್ಲಿ ಹುಟ್ಟಿದರು. ಇವರು ಬರೆದಂತಹ ಅನೇಕ ಕೃತಿಗಳಲ್ಲಿ ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ, ಅಂಕುಶ, ಕೈದೀವಿಗೆ, ಜೀವನ ದರ್ಶನ, ಸುಖ ಎಲ್ಲಿದೆ, ಕಾಯಕ ದಾಸೋಹ, ಬಸವ ಧರ್ಮ, ಅರಿವಿನ ಅಂತರಾಳ ಹೀಗೆ ಸಾಕಷ್ಟು ಕೃತಿಗಳನ್ನ ಇವರು ಬರೆದಿದ್ದಾರೆ. ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಗೌರವ ಫೆಲೋಶಿಪ್, ರಾಜ್ಯೋತ್ಸವ ಪ್ರಶಸ್ತಿ, ಪಾಲ್ ಹ್ಯಾರಿಸ್ ಪ್ರಶಸ್ತಿ ದೊರಕಿದೆ. ಮಕ್ಕಳೇ, ನೀವು ಯಾವಾಗಲೂ ಲೇಖಕರ ಪರಿಚಯವನ್ನ ವಾಕ್ಯ ರೂಪದಲ್ಲಿ ಬರೆಯುವ ಮೂಲಕ ಅಭ್ಯಾಸವನ್ನ ಮಾಡಿದರೆ ಒಳ್ಳೆಯದು. ಹಸಿ ಮಸಿ ಕೃಷಿ. ಹಸಿ ಅಂತ ಹೇಳಿದ್ರೆ ಮಕ್ಕಳೇ, ಹಸಿ ಅಂದ್ರೆ ಯುದ್ಧ ಅಥವಾ ಸೈನಿಕರು ಅಂತಾಗತ್ತೆ, ಅಥವಾ ಖಡ್ಗ ಕೂಡ ಕರೀತಾರೆ. ಹಾಗೆ ಮಸಿ ಅಂತ ಹೇಳಿದ್ರೆ ಸಾಹಿತ್ಯ ರಚನೆ. ಮಸಿ ಅಂದ್ರೆ ಅದನ್ನ ಕನ್ನಡದಲ್ಲಿ ಶಾಯಿ ಅಥವಾ ಇಂಕ್ ಅಂತ ಕರಿತೀವಿ. ಕೃಷಿ ವ್ಯವಸಾಯ ಅಥವಾ ಒಕ್ಕಲುತನ ಅಂತ ಕೂಡ ಕರಿತೀವಿ. ಮೊದಲಿಗೆ ಪಾಠ ಪ್ರವೇಶ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ರೈತ ದೇಶದ ಬೆನ್ನೆಲುಬು. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳುತ್ತಿದ್ದರು. ಮಕ್ಕಳೇ, ಭಾರತವನ್ನ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರಿತೀವಿ. ಅಂದ್ರೆ ನಾವು ಇಲ್ಲಿ ಹೆಚ್ಚು ಹಳ್ಳಿಗಳಿರುವಂತಹ ದೇಶವಾದ್ದರಿಂದ ಕೃಷಿಯೇ ನಮ್ಮ ಪ್ರಧಾನ ಕಸುಬಾಗಿದೆ. ರೈತರೇ ದೇಶದ ಬೆನ್ನೆಲುಬು ಅಂತ ಕೂಡ ನಾವು ಕರಿತೀವಿ. ಹೀಗೆ ಇಲ್ಲಿ ಗಾಂಧೀಜಿಯವರು ಹೇಳುವಂತೆ ನಮ್ಮ ಹಳ್ಳಿಗಳು ಯಾವಾಗ ಉದ್ಧಾರ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಆಗ ನಮ್ಮ ದೇಶ ಕೂಡ ಅಭಿವೃದ್ಧಿ ಹೊಂದುತ್ತೆ ಅಥವಾ ಡೆವಲಪ್ ಆಗುತ್ತೆ ಅಂತ ಕೂಡ ಗಾಂಧೀಜಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಇಂದು ರೈತರ ಬದುಕು ಸಂಕಷ್ಟದ ಸ್ಥಿತಿಯಲ್ಲಿದೆ. ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅಂತ ನಾವು ಹೇಳಬಹುದು. ಕನಿಷ್ಠ ಸುಖದ ಬದುಕು ಸಿಗದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಇಲ್ಲಿ ಕನಿಷ್ಠ ಬದುಕು ಅಂತ ಹೇಳಿದ್ರೆ ಅವರ ಮೂಲಭೂತ ಸೌಲಭ್ಯಗಳು ಕೂಡ ಅವರಿಗೆ ಸಿಗದಷ್ಟು ಕಷ್ಟಕರವಾದ ಒಂದು ಸ್ಥಿತಿಯಲ್ಲಿ ನಮ್ಮ ರೈತರು ಇಂದು ಇದ್ದಾರೆ. ಆದ್ರಿಂದ ಎಷ್ಟೋ ರೈತರು ಸಾಲ ಮತ್ತೆ ಹಣದ ಒಂದು ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನ, ಸೂಸೈಡ್ ಮಾಡ್ಕೊಳ್ಳೋದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗೆ ಅವನ ಗೋಳನ್ನು ಕೇಳುವವರಿಲ್ಲ. ಅವನ ಗೋಳು ಅಥವಾ ಸಂಕಷ್ಟ ಅಥವಾ ಕಷ್ಟಗಳನ್ನ ಕೇಳುವಂತವರು ಯಾರೂ ಇಲ್ಲ. ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದನ್ನು ಮರೆಯಬಾರದು. ನಮ್ಮ ಅಭಿವೃದ್ಧಿ ಏನು ಡೆವಲಪ್ ಆಗ್ತಾ ಇದೆ ಇಂಡಿಯಾ ಅಥವಾ ಭಾರತ, ಅದರ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಅಲ್ಲಿ ಇದೆ ಅಥವಾ ಕೃಷಿಯಲ್ಲಿ ಇದೆ ಅಂತ ಹೇಳಬಹುದು. ಅದನ್ನ ನಾವು ಯಾರೂ ಕೂಡ ಮರಿಬಾರದು. ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳೂ ಸೊರಗಿ ಹೋಗುತ್ತವೆ. ಇಲ್ಲಿ ಕೃಷಿ ಚಟುವಟಿಕೆ ಅಥವಾ ಕೃಷಿಯ ಕೆಲಸಗಳು ಯಾವಾಗ ಕಡಿಮೆ ಆಗತ್ತೆ, ಆಗ ಅದನ್ನ ಡಿಪೆಂಡ್ ಆಗಿರ್ತಕ್ಕಂಥ ಅನೇಕ ಇಂಡಸ್ಟ್ರಿಗಳು ಅಥವಾ ಫ್ಯಾಕ್ಟರಿಗಳು ಅಂತ ನಾವೇನ್ ಕರಿತೀವಿ, ಇವೆಲ್ಲ ಕೂಡ ಕಡಿಮೆ, ಅವರ ಉತ್ಪಾದನೆ ಕೂಡ ಕಡಿಮೆ ಆಗುತ್ತಾ ಅವು ಸೊರಗಿ ಹೋಗುತ್ತೆ ಅಂತ ಹೇಳ್ತಾರೆ. ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ. ಕೃಷಿಕರ ಪಾತ್ರ ಎಷ್ಟಿದೆಯೋ ನಮ್ಮ ದೇಶಕ್ಕೆ, ಅದೇ ರೀತಿಯಾಗಿ ನಮ್ಮ ಯೋಧರ ಅಥವಾ ಸೈನಿಕರ ಒಂದು ಪಾತ್ರ ಕೂಡ ಅತ್ಯಂತ ಹಿರಿದು ಅಥವಾ ದೊಡ್ಡದು ಅಂತ ಹೇಳ್ಬಹುದು. ವೈರಿಗಳ ದಾಳಿಗೆ ಧೃತಿಗೆಡದೆ ಹಗಲು ರಾತ್ರಿ ಗಡಿ ಕಾಯುವ ಯೋಧನ ಬಗ್ಗೆ ಅಪಾರ ಅಭಿಮಾನವಿರಬೇಕು. ನಮ್ಮ ದೇಶವನ್ನು ಕಾಪಾಡುವಂತಹ ನಮ್ಮ ಯೋಧ ಏನಿದಾನೆ, ಅವನು ಸದಾ ತನ್ನ ಜೀವವನ್ನು ಲೆಕ್ಕಿಸದೆ ಗಡಿಯಲ್ಲಿ ಕಾಯ್ತಾ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಈ ಯೋಧನ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸದೆ ದೇಶದ ಮುನ್ನಡೆ ಸಾಧ್ಯವಿಲ್ಲ. ಹಾಗೆ ನಮ್ಮ ಕೃಷಿ ಮತ್ತೆ
ರಕ್ಷಣೆ ಮತ್ತು ಕೃಷಿಗೆ ಯಾವಾಗ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಆಗ ನಮ್ಮ ದೇಶ ಮುನ್ನಡೆಯಲು ಸಾಧ್ಯ ಅಂತ ಹೇಳಬಹುದಾಗಿದೆ. ಇಲ್ಲಿ ರಕ್ಷಣೆ ಡಿಫೆನ್ಸ್ ಮತ್ತು ಕೃಷಿಗೆ ಅಷ್ಟೇ ಒಂದು ಪ್ರಾಮುಖ್ಯತೆ ಇದೆ. ನಮ್ಮ ದೇಶದ ಮುನ್ನಡೆಗೆ ಅಥವಾ ಡೆವಲಪ್ಮೆಂಟ್ಗೆ ಇಲ್ಲೇ ಆ ಒಂದು ಸೂತ್ರ ಅಡಗಿದೆ ಅಂತಾನೆ ಹೇಳಬಹುದು. ಹಾಗಾಗಿ ಅನ್ನ ಹಾಕುವ ರೈತ ಹಾಗೂ ಯೋಧನ ಬದುಕು ಹಸನುಗೊಳ್ಳಲು ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಶ್ರಮಿಸಬೇಕು. ಇಲ್ಲಿ ಬುದ್ಧಿಜೀವಿಗಳು ಮತ್ತೆ ನಮ್ಮ ಸರ್ಕಾರ ಗೌರ್ಮೆಂಟ್ ಏನಿದೆ ಇವರೆಲ್ಲ ಕೂಡ ಒಟ್ಟಾಗಿ ನಮ್ಮ ರೈತರನ್ನ ಹಾಗೆ ರಕ್ಷಣೆಗೆ ಡಿಫೆನ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅವರನ್ನ ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತನ ಆತ್ಮಬಲವನ್ನು ತುಂಬಬೇಕು. ರೈತ ಮತ್ತೆ ಆ ಯೋಧನಿಗೆ ಒಂದು ರೀತಿಯ ಧೈರ್ಯವನ್ನ ತುಂಬುವ ಕೆಲಸವನ್ನ ನಮ್ಮ ಸಾಹಿತಿಗಳು ಮಾಡಬೇಕು. ಆ ಸಾಹಿತ್ಯ ಅನ್ನೋದು ಏನಿದೆ ಅವರಿಗೆ ಒಂದು ಸ್ಟ್ರೆಂತ್ ಅನ್ನ ಧೈರ್ಯವನ್ನ ಆತ್ಮಬಲವನ್ನ ಕೊಡಬಹುದು. ದೇಶದ ಸಂರಕ್ಷಣಾ ಹಾಗೂ ಅಭಿವೃದ್ಧಿಯು ಯೋಧ ರೈತ ಸಾಹಿತಿ ಈ ಮೂವರಲ್ಲೂ ಇದೆ. ಪಾಠದ ಹೆಸರಿನಲ್ಲಿ ಬರುವ ಹಾಗೆ ಯೋಧ ರೈತ ಸಾಹಿತಿ ಈ ಮೂರು ಜನರಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಅಡಗಿದೆ ಅಂತ ಹೇಳಬಹುದು. ಇದು ಪಾಠದ ಸಾರಾಂಶದಲ್ಲಿ ಒಟ್ಟಾರೆ ದೇಶದ ಅಭಿವೃದ್ಧಿಯ ಒಂದು ಕೀಲಿಕೈ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬಹುದು. ಸಾರಾಂಶದ ಇಂಗ್ಲಿಷಿನ ಟ್ರಾನ್ಸ್ಲೇಷನ್ ಕೂಡ ಇಲ್ಲಿದೆ. ಯಾರಿಗೆ ಕನ್ನಡದಲ್ಲಿ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅವರು ಇಂಗ್ಲಿಷನ್ನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಬಹುದು. ದೇಶದ ಪ್ರಗತಿ ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ನೀಡಬಹುದು. ಇಲ್ಲಿ ನಮ್ಮ ದೇಶ ಉದ್ಧಾರ ಆಗ್ಬೇಕು ಪ್ರೋಗ್ರೆಸ್ ಅನ್ನ ಕಾಣ್ಬೇಕು ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಡಿಫ್ರೆಂಟ್ ಆದಂತಹ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಒಬ್ರು ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ ಅಂತ ಹೇಳ್ತಾರೆ. ವೈಜ್ಞಾನಿಕ ಬೆಳವಣಿಗೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ನಾವು ಯಾವಾಗ ಡೆವಲಪ್ ಆಗ್ತೀವಿ ಆಗ ಇಂಡಿಯಾ ಪ್ರೋಗ್ರೆಸ್ ಆಗುತ್ತೆ ಅಥವಾ ಅಭಿವೃದ್ಧಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಮತ್ತೆ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ. ಇಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟುಗಳು ಅಂತ ಹೇಳಿದ್ರೆ ಡ್ಯಾಮ್ ಅಂತ ಕರಿತೀವಿ. ನಾವು ಈ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ನಿರ್ಮಿಸಿದಾಗ ಆಯ್ತಾ ಕನ್ಸ್ಟ್ರಕ್ಟ್ ಮಾಡಿದಾಗ ಅಭಿವೃದ್ಧಿ ಆಗುತ್ತೆ ಜನರ ಉದ್ಧಾರ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಹಾಗೆ ವಿದ್ಯುತ್ ಉತ್ಪಾದನೆಯೇ ಇವೆಲ್ಲದಕ್ಕೂ ಮೂಲ ಪ್ರೇರಣೆ ಎಂದೆಲ್ಲ ಹೇಳಬಹುದು. ವಿದ್ಯುತ್ ಉತ್ಪಾದನೆ ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಆ ಮೂಲಕ ಕೂಡ ಒಂದು ದೇಶ ಏನು ಡೆವಲಪ್ ಆಗಬಹುದು ಅಥವಾ ಅಭಿವೃದ್ಧಿಯನ್ನ ಹೊಂದಬಹುದು ಅಂತ ಈ ಮೂರು ರೀತಿಯ ಒಂದು ಉತ್ತರಗಳನ್ನ ಕೊಡ್ತಾರೆ. ಒಂದು ವೈಜ್ಞಾನಿಕ ಬೆಳವಣಿಗೆ, ಇನ್ನೊಂದು ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣ, ಇನ್ನೊಂದು ವಿದ್ಯುತ್ ಉತ್ಪಾದನೆಯೇ ಏನು ಒಂದು ದೇಶದ ಅಭಿವೃದ್ಧಿಗೆ ಮೂಲ ಕಾರಣ. ಅದೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈ ಮಾತುಗಳತ್ತ ನಾವು ಗಮನ ಹರಿಸಬೇಕು. ಹಾಗೆ ದೇಶದ ಪ್ರಗತಿ ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಿದ್ದರು. ಇನ್ನೂ ಹಲವರು ನಮ್ಮ ದೇಶದ ಅಭಿವೃದ್ಧಿ ಎಲ್ಲಿ ಅಡಗಿದೆ ಅದು ಹಸಿ ಮಸಿ ಕೃಷಿಯಲ್ಲಿ ಅಡಗಿದೆ ಮತ್ತೆ ಕೃಷಿಯನ್ನ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ರು. ಹೀಗೆಂದರೇನು? ಹಸಿ ಎಂದರೆ ಯುದ್ಧ ಎಂದರೆ ಸೈನಿಕ ಬಲ ಇದ್ದಾಗ ದೇಶದ ಅಭಿವೃದ್ಧಿ ಅಥವಾ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಆದುದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಹಸಿ ಅಂತ ಹೇಳಿದ್ರೆ ಯುದ್ಧ ಅಂದ್ರೆ ಸಾಮಾನ್ಯವಾಗಿ ಯುದ್ಧದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ? ಸೈನಿಕರೇ ಮೇನ್ ಆಗಿ ಇರುವಂತದ್ದು. ಹಾಗೆ ಇಲ್ಲಿ ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಎಲ್ಲಿ ಯಾವ ದೇಶ ಮಿಲಿಟರಿ ಸ್ಟ್ರೆಂತ್ ಇರುತ್ತೋ ಆ ದೇಶ ಆ ಕಂಟ್ರಿ
ಆ ಕಂಟ್ರಿ ಪ್ರೊಟೆಕ್ಟೆಡ್ ಅಂತಾನೆ ಹೇಳಬಹುದು. ಹಾಗೆ ಸೈನಿಕ ಬಲ ಯಾವಾಗ ಚೆನ್ನಾಗಿರುತ್ತೆ, ಬೇರೆ ದೇಶದವರು ನಮ್ಮ ದೇಶಕ್ಕೆ ಬರುವಂತಹ ಅಥವಾ ಆಕ್ರಮಣ ಮಾಡುವಂತಹ ಸನ್ನಿವೇಶ ತೀರಾ ಕಡಿಮೆಯಾಗಿರುತ್ತೆ. ಹಾಗಾಗಿ ಬೇರೆ ದೇಶದವರು ನಮ್ಮ ಮೇಲೆ ದುರಾಕ್ರಮಣ ಮಾಡುವಂತಹ ಒಂದು ಕೆಲಸ ಮಾಡೋದಿಲ್ಲ. ಹಾಗೆ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಯಾವಾಗ ನಮ್ಮ ಒಂದು ಸೈನಿಕ ಬಲ ತುಂಬಾ ಕೆಳಮಟ್ಟದಲ್ಲಿರುತ್ತೆ ಅಥವಾ ತುಂಬಾ ಕಡಿಮೆ ಇರುತ್ತೆ, ಅಲ್ಲಿ ಏನಾಗತ್ತೆ, ಬೇರೆ ದೇಶದವರು ನಮ್ಮನ್ನ ತುಂಬಾ ಈಸಿಯಾಗಿ ನಮ್ಮನ್ನ ಗುಲಾಮರನ್ನಾಗಿ ಮಾಡ್ಕೋಬಹುದು. ಆದ್ದರಿಂದ ಈ ದೇಶದ ಒಂದು ರಕ್ಷಣೆ ಮಾಡುವವರು ಸೈನಿಕರು. ಹಾಗಾಗಿ ಅವರು ಪ್ರಬಲರಾಗಿದ್ದಾಗ, ಯಾವಾಗ ಅವರ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರತ್ತೆ, ಆಗ ನಮ್ಮ ದೇಶವನ್ನ ರಕ್ಷಣೆ ಮಾಡಬಹುದು. ನಮ್ಮ ದೇಶ ಪ್ರೊಟೆಕ್ಟೆಡ್ ಅಂತ ಹೇಳಬಹುದು. ಸೊ ಹಾಗಾಗಿ ನಮ್ಮ ಸಂಪೂರ್ಣ ದೇಶದ ಅಭಿವೃದ್ಧಿ ಎಲ್ಲಿ ಯಾರನ್ನ ಅವಲಂಬಿಸಿದೆ ಅಂತ ಹೇಳಿದ್ರೆ ಸೈನಿಕರ ಮೇಲೆ ಅಥವಾ ನಮ್ಮ ಮಿಲಿಟರಿ ಸೋಲ್ಜರ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ಇರ್ತಕ್ಕಂಥದ್ದು ನಮ್ಮ ಇಂಡಿಯಾ ಅಂತ ಹೇಳಬಹುದು. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಇಲ್ಲದಿದ್ದರೆ ಯಾವಾಗ ನಮ್ಮ ಮಿಲಿಟರಿ ಸ್ಟ್ರಾಂಗ್ ಆಗಿರಲ್ಲ, ಆಗ ಏನಾಗುತ್ತೆ, ಬೇರೆ ಒಂದು ದೇಶ ನಮ್ಮ ದೇಶಕ್ಕೆ ಬಂದು ನಮ್ಮನ್ನ ಹೊಡೆದು ಹಾಕಿ ಅವರ ಸಾಮ್ರಾಜ್ಯವನ್ನ ನಿರ್ಮಿಸಿಕೊಳ್ಳಬಹುದು. ಹಾಗಾಗಿ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು. ನಮ್ಮ ಮಿಲಿಟರಿ ತುಂಬಾ ಸ್ಟ್ರಾಂಗ್ ಆಗಿ ಪ್ರಬಲವಾಗಿ ಇರಬೇಕು. ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ಎನ್ನುವರು. ಅದು ಕಾರಣವೋ ಏನೋ ನಮ್ಮ ದೇಶದ ಬಜೆಟ್‌ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೋಡಬಹುದು. ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ. ಹಾಗಾಗಿ ಫಸ್ಟ್ ನಮ್ಮ ದೇಶದ ರಕ್ಷಣೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಪ್ರತಿ ಬಜೆಟ್‌ನಲ್ಲಿ ಈ ಒಂದು ಡಿಫೆನ್ಸ್‌ಗೆ ಅಥವಾ ಡಿಫೆನ್ಸ್ ಡಿಪಾರ್ಟ್‌ಮೆಂಟ್‌ಗೆ ಹೆಚ್ಚಿನ ಒಂದು ಹಣವನ್ನ ಮೀಸಲಾಗಿ ಇಟ್ಟಿರೋದನ್ನ ನಾವು ನೋಡ್ತೀವಿ. ಪ್ರತಿ ವರ್ಷ ನಾವು ನೋಡ್ತಾ ಬಂದಿದೀವಿ. ಸೊ ಹಾಗಾಗಿ ಲಾರ್ಜ್ ಅಮೌಂಟ್ ಅನ್ನ ಈ ಒಂದು ಡಿಫೆನ್ಸ್‌ಗೋಸ್ಕರ ಬಜೆಟ್‌ನಲ್ಲಿ ಪ್ರತಿ ವರ್ಷ ಇಡ್ತಾ ಬಂದಿದ್ದಾರೆ. ರಕ್ಷಣೆಗಿಂತ ಮುಖ್ಯವಾದುದು ಮಸಿ. ಶಿಕ್ಷಣ ಎಂದರೆ ಸಾಹಿತ್ಯ ರಚನೆ. ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆ ಮಾತೇ ಇದೆ. ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು. ಇನ್ನೊಂದು, ರಕ್ಷಣೆಗಿಂತ ಏನು ಮುಖ್ಯ ಅಂತ ಹೇಳಿದ್ರೆ ಮಸಿ ಅಂತ ಹೇಳ್ತಾರೆ. ಇಲ್ಲಿ ಮಸಿ ಅಂದ್ರೆ ಇಂಕ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಎಲ್ಲಿ ನೋಡ್ತೀವಿ ನಾವು? ಎಜುಕೇಶನ್ ಫೀಲ್ಡ್ ಅಲ್ಲಿ ನೋಡ್ತೀವಿ, ಅಂದ್ರೆ ಶಿಕ್ಷಣದಲ್ಲಿ ನೋಡ್ತೀವಿ. ಶಿಕ್ಷಣ ಅಂತ ಹೇಳಿದ್ರೆ ಇಲ್ಲಿ ಸಾಹಿತ್ಯ ರಚನೆ. ಪೆನ್ನು ಖಡ್ಗಕ್ಕಿಂತ ಹರಿತ. ಇಲ್ಲಿ ನೋಡಿ, ಒಂದು ಮಾತಿದೆ, ಪೆನ್ನು ಖಡ್ಗ ಅಂದ್ರೆ ಸ್ವರ್ಡ್ ಅಂತ ನಾವು ಏನ್ ಕರಿತೀವಿ, ಅದಕ್ಕಿಂತ ತುಂಬಾ ಶಾರ್ಪ್ ಆಗಿರುವಂತದ್ದು ಅಂತ ಹೇಳ್ತಾರೆ. ಅದು ಒಂದು ಗಾದೆ ಮಾತೇ ಇದೆ. ಅದೇನು ಅಂತ ಹೇಳಿದ್ರೆ, ದ ಪೆನ್ ಈಸ್ ಶಾರ್ಪರ್ ದೆನ್ ದ ಸ್ವಾರ್ಡ್ ಅಂತ ಕರೀತಾರೆ. ಅಂದ್ರೆ ಪೆನ್ನು ಖಡ್ಗಕ್ಕಿಂತ ಹರಿತ ಅನ್ನೋ ಒಂದು ಗಾದೆ. ಖಡ್ಗದಿಂದ ಏನು ನಮ್ ಕೈಲಿ ಮಾಡಕ್ ಆಗಲ್ಲ, ಅದನ್ನ ನಾವು ಪೆನ್ನಿನ ಮೂಲಕ ಮಾಡಬಹುದು ಅಥವಾ ಸಾಧಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಬರವಣಿಗೆ ಅಷ್ಟೊಂದು ಎಫೆಕ್ಟಿವ್ ಅಥವಾ ಪರಿಣಾಮಕಾರಿಯಾಗಿ ಕೆಲಸ ಮಾಡತ್ತೆ. ಒಂದು ಪತ್ರಿಕೆಯ ಲೇಖನ, ಕಾದಂಬರಿ, ಕತೆ, ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು. ಎಷ್ಟೋ ಜನರ ಬದುಕನ್ನ ಬದಲಾಯಿಸಿರುವಂತದ್ದು ಈ ಒಂದು ಪೆನ್ನು ಅಂತಾನೆ ಹೇಳ್ತಾರೆ. ಒಂದು ಸರ್ಕಾರವನ್ನ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು. ಇಲ್ಲಿ ನೋಡಿ, ಒಂದು ಸರ್ಕಾರ ಅಥವಾ ಗೌರ್ಮೆಂಟ್ ಅನ್ನ ಕೆಳಗೆ ಹಾಕಿ ಇನ್ನೊಂದು ಹೊಸ ಸರ್ಕಾರವನ್ನ ನಾವು ನಿರ್ಮಿಸಬಹುದು. ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು. ಇಲ್ಲಿ ನೋಡಿ, ಒಂದು ಬರವಣಿಗೆ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದ್ರೆ, ಈಗ ಏನು ಪ್ರೆಸೆಂಟ್ ಸರ್ಕಾರ ಇದೆ, ಆ ಸರ್ಕಾರದ ಬಗ್ಗೆ ಲೇಖನಿ ಮೂಲಕ ಕೆಲವೊಂದು ಆರ್ಟಿಕಲ್ಸ್ ಅನ್ನ ಕೆಟ್ಟದಾಗಿ ನೀವು ಬರೆದ್ರಿ ಅಂತ ಹೇಳಿದ್ರೆ ಅದು ಎಲ್ಲಾ ಮೀಡಿಯಾದಲ್ಲೂ ಪಬ್ಲಿಷ್ ಆಗುತ್ತೆ. ಒಂದ್ ವೇಳೆ ಅದನ್ನ ನೋಡಿದಂತಹ ಜನಕ್ಕೆ ಆ ಗೌರ್ಮೆಂಟ್ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಉಂಟಾಗತ್ತೆ, ಮತ್ತೆ ಅದನ್ನ ಒಂದು ನಾಶಕ್ಕೆ ಕೂಡ ಕಾರಣ ಆಗತ್ತೆ. ಅದೇ ರೀತಿಯಾಗಿ ಇನ್ನೊಂದು ಹೊಸ ಸರ್ಕಾರ ನಿರ್ಮಾಣಕ್ಕೂ ಕೂಡ ಈ ನಮ್ಮ ಸಾಹಿತ್ಯ ಅಥವಾ ಏನು ಪೆನ್ನೆ ತುಂಬಾ ಸಹಾಯ ಮಾಡುವಂತದ್ದು. ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವವಿರುವುದು
ಹಾಗೆ ಸಾಹಿತ್ಯದ ಸತ್ವದಿಂದಾಗಿ ಇಂದು ನಮ್ಮ ದೇಶದಲ್ಲಿ ನಮ್ಮ ಸಾಹಿತಿಗಳಿಗೆ ಹೆಚ್ಚ ಒಂದು ಸ್ಥಾನವನ್ನ ಕೊಡಲಾಗಿದೆ ಮತ್ತು ಅವರು ಬರೆದಂತಹ ಸಾಹಿತ್ಯ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಸತ್ವದಿಂದ ಕೂಡಿದೆ. ಅಂತ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದ್ದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ. ಇಂತಹ ಇಂತಹ ಒಂದು ಹೆಚ್ಚಿನ ಪರಿಣಾಮಕಾರಿಯಾದಂತಹ ಸಾಹಿತ್ಯವನ್ನ ಲಿಟ್ರೇಚರ್ ಅನ್ನ ನಮಗೆ ಕೊಟ್ಟಿರ್ತಕ್ಕಂಥ ನಮ್ಮ ರೈಟರ್ಸ್ ಏನಿದ್ದಾರೆ ಅವರ ಒಂದು ಕೊಡುಗೆ ನಮ್ಮ ಸಮಾಜದ ಪ್ರಗತಿ ಅಥವಾ ದೇಶದ ಪ್ರಗತಿಗೆ ಒಂದು ಮೆಟ್ಟಿಲು ಅಥವಾ ಅದು ಒಂದು ರೀತಿಯ ಸ್ಟೆಪ್ ಅಂತ ನಾವು ಏನು ಪ್ರೋಗ್ರೆಸ್ಗೆ ಒಂದು ರೀತಿಯ ಸ್ಟೆಪ್ ಅಂತ ಕೂಡ ಪರಿಗಣಿಸಲಾಗುತ್ತೆ. ಬಸವಾದಿ ಶಿವಶರಣರ ವಚನಗಳು, ದಾಸರ ಕೀರ್ತನೆಗಳು, ಕುವೆಂಪು ಬೇಂದ್ರೆಯವರ ಕಾವ್ಯ ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರಲು ಅಲ್ಲಿರುವ ಸತ್ವವೇ ಕಾರಣ. ಹೇಗೆ ಲಿಟ್ರೇಚರ್ ನಮ್ಗೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ಈ ನಮ್ಮ ವಚನಕಾರರಾಗಿರ್ಬೋದು, ಶಿವಶರಣರಾಗಿರ್ಬೋದು, ನಮ್ಮ ಕೀರ್ತನಕಾರರಾಗಿರ್ಬೋದು, ಹಾಗೆ ಕುವೆಂಪು, ಬೇಂದ್ರೆ, ಶಿವರಾಮ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗರ್, ಎಷ್ಟೊಂದು ಜನ ನಮ್ಮ ಕನ್ನಡದ ಸಾಹಿತಿಗಳು ಇದ್ದಾರೆ. ಅವರೆಲ್ಲರ ಬರವಣಿಗೆ ಅದರ ಪ್ರಭಾವವೇ ಇಂದು ನಮ್ಮ ದೇಶದ ಪ್ರಗತಿಗೆ ಕಾರಣ ಅಂತ ಕರೀತಾರೆ. ಹಿರಿಯರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಅನ್ನೋದನ್ನ ನಮ್ಮ ಸಾಹಿತಿಗಳು ಪ್ರೂವ್ ಮಾಡಿದ್ದಾರೆ. ಹಾಗೆ ದೇಶದ ಸಮೃದ್ಧಿ ಪ್ರಗತಿ ಮಸಿಯನ್ನು ಅವಲಂಬಿಸಿದೆ. ಮಸಿಯನ್ನು ಅಂತ ಹೇಳಿದ್ರೆ ಈ ನಮ್ಮ ಲೇಖನಿಯನ್ನ ಅಥವಾ ಏನು ಸಾಹಿತ್ಯವನ್ನ ಅವಲಂಬಿಸಿದೆ ಅಂತ ಹೇಳ್ತಾರೆ. ಅದರಲ್ಲಿ ಅಂತ ಉತ್ಪ್ರೇಕ್ಷೆಯ ಮಾತೇನಲ್ಲ. ಅಂದ್ರೆ ನಾವು ಇದನ್ನ ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ. ನಾವು ಯುದ್ಧವನ್ನ ನೋಡಿದ್ವಿ, ಸೈನಿಕರ ಬಗ್ಗೆ ತಿಳ್ಕೊಂಡ್ವಿ, ಮಸಿ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ನಮ್ಮ ಸಾಹಿತಿಗಳನ್ನ ತಿಳ್ಕೊಂಡ್ರಿ. ಇಲ್ಲಿ ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತ. ಈಗ ರೈತನ ಬಗ್ಗೆ ನೋಡೋದಾದ್ರೆ ನಮ್ಮ ಮಸಿ ಮತ್ತೆ ಹಸಿಗಿಂತ ಮಹತ್ವದ್ದು ಇಂಪಾರ್ಟೆಂಟ್ ಆದಂತಹದ್ದು ಕೃಷಿ. ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು. ನಮ್ಮ ನಾಡಿಗೆ ಬೆನ್ನೆಲುಬಾಗಿ ನಿಂತಿರುವಂತವನೇ ನಮ್ಮ ರೈತ. ರೈತನನ್ನ ಬ್ಯಾಕ್ ಬೋನ್ ಅಥವಾ ಏನು ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತಾನೆ ಕರಿತೀವಿ. ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು. ಒಕ್ಕಲಿಗ ಅಂತ ಹೇಳಿದ್ರೆ ರೈತ. ಅವನೇನಾದ್ರೂ ಒಕ್ಕದಿದ್ದರೆ ಅಂದ್ರೆ ಉಳುಮೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಜಗವೆಲ್ಲ ಬಿಕ್ಕುವುದು. ಬಿಕ್ಕುವುದು ಅಂದ್ರೆ ಅಳುತ್ತೆ ಜಗ. ಯಾಕೆ ಅಂದ್ರೆ ಅವಕ್ಕೆ ಊಟ ಸಿಗಲ್ಲ. ಜನರಿಗೆ ಊಟ ಸಿಗದಿದ್ದಾಗ ಎಲ್ಲ ಅಳುವಂತ ಪರಿಸ್ಥಿತಿ ಬರುತ್ತೆ. ಅಂದರೆ ಕೃಷಿಕನೇನಾದರೂ ಸತ್ಯಾಗ್ರಹ ಮಾಡಿ 1 ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ, 1 ವರ್ಷ ನಾವೇನಾದ್ರೂ ಭೂಮಿಯನ್ನ ಉಳಲ್ಲ, ಬೆಳೆಯನ್ನ ಬೆಳೆಯಲ್ಲ ಅಂತ ಹೇಳಿದ್ರೆ ಏನಾಗತ್ತೆ? ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಏನು ಗತಿ? ಏನಾಗತ್ತೆ ಆಗ? ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ? ಇಲ್ಲಿ ಬರೀ ಕಾರ್ಖಾನೆಗಳ ಮೂಲಕನೇ ಎಲ್ಲವನ್ನೂ ಪಡೆಯುವಂತಹ ಒಂದು ಕೆಲಸ ಆಗಲ್ಲ. ಕಾರ್ಖಾನೆಯಿಂದ ನಾವು ಆಹಾರವನ್ನ ಉತ್ಪಾದನೆ ಮಾಡೋದಕ್ಕಾಗಲ್ಲ. ಅದೇ ಆಹಾರ ಉತ್ಪಾದನೆ ಮಾಡ್ಬೇಕು ಅಂದ್ರೆ ಭೂಮಿನೇ ಬೇಕು. ಹಾಗಾಗಿ ರೈತ ನಮ್ಮನ್ನ ಕೈ ಬಿಟ್ರೆ ಖಂಡಿತ ನಮಗೆ ಉಪವಾಸವೇ ಗತಿ. ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೆಟೊ ತಯಾರಿಸಲು, ಅಕ್ಕಿ ಪಡೆಯಲು ಅಥವಾ ರಾಗಿ ಬೆಳೆಯಲು ಸಾಧ್ಯವಿಲ್ಲ. ಯಾವ ಕಾರ್ಖಾನೆ ಅಥವಾ ಯಾವ ಫ್ಯಾಕ್ಟರಿಯಿಂದ ಇಂಡಸ್ಟ್ರಿಯಿಂದನೂ ನಮಗೆ ಈ ಒಂದು ರಾಗಿ ಅಥವಾ ಟೊಮೆಟೊ ಅಥವಾ ಏನು ಅಕ್ಕಿಯನ್ನ ನಾವು ಊಟ ಮಾಡ್ತಿದೀವಿ ಅದು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವಕ್ಕೆಲ್ಲ ಭೂಮಿಯೇ ಬೇಕು. ನಮಗೆ ಆಹಾರ ಏನ್ ತಿಂತಾ ಇದೀವಿ, ಆಹಾರ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೇನ್ ನಮಗೆ ಮುಖ್ಯವಾಗಿ ಭೂಮಿ ಬೇಕೇ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಲೇಬೇಕು. ಕಷ್ಟಪಟ್ಟು ರೈತ ಬಿಸಿಲು, ಗಾಳಿ, ಮಳೆ ಎಂದೇ ಅವನ ಬೆವರನ್ನ, ರಕ್ತವನ್ನ ಹರಿಸಿ ಹಾಗೆ ಬೆರೆಸಿ ಭೂಮಿಗೆ ಸುರಿಸಿ ರೈತ ದುಡಿಮೆಯನ್ನ ಮಾಡ್ತಾನೆ. ಅದರ ಮೂಲಕ ನಾವು ಹೊಟ್ಟೆಯನ್ನ ತುಂಬಿಸ್ಕೊತಾ ಇದ್ದೀವಿ. ಯಾವುದೇ ಕೈಗಾರಿಕೆ ನಮಗೆ ಊಟವನ್ನ ಒಂದು ಉತ್ಪಾದನೆ ಮಾಡಿ ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು.
ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದಿರುವುದು ಗಮನಾರ್ಹ. ನಮ್ಮ ಸರ್ವಜ್ಞ ಕವಿ ಒಂದು ಮಾತನ್ನ ಹೇಳ್ತಾರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿ ಅಂತ ಹೇಳಿದ್ರೆ ವ್ಯವಸಾಯ ಅಂತ ಕರೀತಾರೆ. ಈ ವ್ಯವಸಾಯ ಅನ್ನೋದು ಎಲ್ಲಾ ಕೋಟಿ ಕೋಟಿ ವಿದ್ಯೆಗಳಲ್ಲಿ ಇದೇ ಮೇಲು. ವ್ಯವಸಾಯ ಅನ್ನೋದೇ ಮೇಲು. ಅದನ್ನ ಕಲಿಯೋದು ತುಂಬಾ ಕಷ್ಟ ಇದೆ. ಎಲ್ಲರಿಗೂ ಅದು ಒಲಿದು ಬರುವಂತದ್ದಲ್ಲ. ನಮ್ಮ ರೈತರಿಗೆ ಮಾತ್ರ ಅದು ಸಾಧ್ಯ. ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ. ಅಂದ್ರೆ ಈ ಒಂದು ಉಳಿದೆಲ್ಲ ವಿದ್ಯೆಗಳಲ್ಲಿ ನಮ್ಮ ಏನು ವ್ಯವಸಾಯವೇ ದೊಡ್ಡ ವಿದ್ಯೆ ಅಥವಾ ಮೇಲು ಅಂತ ಏನ್ ಕರೀತಾರೆ, ಹಾಗೆ ವ್ಯವಸಾಯ ಇಲ್ಲ ಅಂತ ಹೇಳಿದ್ರೆ ದೇಶದ ಆಟವೇ ದೇಶದ ಆಟ ನಡೆಯೋದಿಲ್ಲ ಅಂತ ಹೇಳಿ ಸರ್ವಜ್ಞ ಕವಿ ಹೇಳ್ತಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯವೇ ಮೇಲು. ಆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಆದರೆ ಇಂದು ಇಂಥ ಕೃಷಿಕರ ಗತಿ ಏನಾಗಿದೆ? ಆದರೆ ಇಷ್ಟೆಲ್ಲ ಮಹತ್ವಕರವಾದಂತಹ ವ್ಯವಸಾಯಕ್ಕೆ ಎಷ್ಟು ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ, ಇಂದು ರೈತರ ಗತಿ ಏನಾಗಿದೆ ಅಂತ ಒಂದು ಕಡೆ ನೋಡಿದ್ರೆ ಅವನು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ, ಅವುಗಳ ಒಂದು ಇಣುಕು ನೋಟ ಇಲ್ಲಿ ಕೊಡಲಾಗಿದೆ. ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಉತ್ತಮ ಬೀಜ ಸಿಗುವುದಿಲ್ಲ, ಭೂಮಿ ಬರಡಾಗುತ್ತಿದೆ, ಕ್ರಿಮಿಕೀಟಗಳ ಹಾವಳಿ, ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸಾಯ ವಿರುದ್ಧವೂ ಹೋರಾಟ ನಡೆಸಬೇಕಾಗಿದೆ. ನೋಡಿ, ಎಷ್ಟೆಲ್ಲ ಒಂದು ಸಮಸ್ಯೆಗಳನ್ನ ರೈತ ಎದುರಿಸ್ತಾ ಇದ್ದಾನೆ. ಸರಿಯಾಗಿ ಮಳೆ ಬರ್ತಾ ಇಲ್ಲ, ಹಾಗೆ ಉತ್ತಮ ಒಳ್ಳೆಯ ಬೀಜ ಸಿಗ್ತಾ ಇಲ್ಲ, ಭೂಮಿ ಬರಡಾಗ್ತಾ ಇದೆ, ಸರಿಯಾದ ಗೊಬ್ಬರಗಳಿಲ್ಲ, ಕ್ರಿಮಿಕೀಟಗಳ ಹಾವಳಿ ಬೇರೆ, ಆ ಒಂದು ಔಷಧಿಗಳು ಸರಿಯಾದ ಕಾಲಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ, ರೋಗ ತಗಲಿ ಬೇಸಾಯನೇ ನಮಗ್ ಬೇಡಪ್ಪ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಬರ್ತಾ ಇದೆ. ಹಾಗೆ ಈ ಒಂದು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಕೂಡ ಸಿಗದೆ ರೈತ ಕಂಗಾಲಾಗಿದ್ದಾನೆ. ಮತ್ತೆ ತನ್ನ ಜೀವನದ ವಿರುದ್ಧ ಅವನೇ ಹೋರಾಡ್ತಾ ಇದ್ದಾನೆ. ಈ ಒಂದು ವ್ಯವಸ್ಥೆ ಅಥವಾ ಏನು ನಮ್ಮ ಸರ್ಕಾರ ಕೃಷಿಕರನ್ನ ಏನು ಅಸಡ್ಡೆಯಿಂದ ನೋಡಿರುವಂತಹದ್ದು ಇಲ್ಲಿ ಕಾಣಬಹುದು. ನಮ್ಮ ಇಡೀ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ ಅಂತ ಹೇಳಿ ಒಂದು ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ನಮ್ಮ ಲೇಖಕರು. ನಮ್ಮ ದೇಶದ ರಾಜಕಾರಣಿಗಳು, ಅಧಿಕಾರಿಗಳು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು ಹೀಗೆ ಪ್ರತಿಯೊಬ್ಬರೂ ಬದುಕುತ್ತಿರುವುದು ಕೃಷಿಕರನ್ನು ಅವಲಂಬಿಸಿಯೇ. ಇಲ್ಲಿ ಎಷ್ಟೋ ಜನ ನಮ್ಮ ಕೃಷಿಕರನ್ನ ಅವಲಂಬಿಸಿದ್ದಾರೆ. ಹಾಗೆ ಎಷ್ಟೋ ದೊಡ್ಡ ದೊಡ್ಡ ಆಫೀಸರ್ಗಳು ನಮ್ಮ ವ್ಯವಸಾಯ ಮಾಡ್ತಕ್ಕಂಥ ಬಡ ರೈತರ ಮಕ್ಕಳು ಕೂಡ ಆಗಿದ್ದಾರೆ. ಅವರೇ ಬೆಳೆದು ಒಂದು ಒಳ್ಳೆಯ ಪೊಸಿಷನ್ ಅಲ್ಲಿ ಇರುವಂತವರು ಈಗ ಅವರೇ ರೈತರನ್ನ ನಿರ್ಲಕ್ಷಿಸಿದ್ದಾರೆ. ನೋಡಿ, ನಮ್ಮ ದೇಶದ ರಾಜಕಾರಣಿಗಳು ಅಂದ್ರೆ ಪೊಲಿಟಿಷಿಯನ್ಸ್, ಮತ್ತೆ ಅಧಿಕಾರಿಗಳು, ಆಫೀಸರ್ಸ್, ಹಾಗೆ ಬಂಡವಾಳಶಾಹಿಗಳು ಅಂದ್ರೆ ಕ್ಯಾಪಿಟಲಿಸ್ಟ್ ಅಂತ ನಾವೇನ್ ಕರಿತೀವಿ ಅವರು, ಹಾಗೆ ಬಿಸ್ನೆಸ್ ಮೆನ್ಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ನಮ್ಮ ರೈಟರ್ಸು, ಸಂಶೋಧಕರು ಅಂತ ಹೇಳಿದ್ರೆ ರಿಸರ್ಚ್ ಮಾಡುವಂತವ್ರು, ಹಾಗೆ ವಿಜ್ಞಾನಿಗಳು, ಸೈಂಟಿಸ್ಟ್, ಇವರೆಲ್ಲ ಕೂಡ ಪ್ರತಿಯೊಬ್ಬರು ಬದುಕ್ತಾ ಇರೋದು ನಮ್ಮ ಕೃಷಿಕರನ್ನ ಡಿಪೆಂಡ್ ಆಗಿನೇ ಬದುಕ್ತಾ ಇದ್ದಾರೆ. ಇವರು ಬೆಳೆದು ಅವ್ರು ಕೊಡ್ತಕ್ಕಂತ ಅನ್ನವನ್ನೇ ಇವರು ತಿಂದು ಬದುಕ್ತಾ ಇರೋದ್ರಿಂದ ಅವರನ್ನೆಲ್ಲ ಏನು ಡಿಪೆಂಡೆಂಟ್ಸ್ ಅಂತಾನೆ ನಾವು ಕರಿಬಹುದು. ಆದರೆ ಅವರೆಲ್ಲರೂ ಕೃಷಿಕರನ್ನು ಇಂದು ಉಪೇಕ್ಷೆ ಮಾಡುತ್ತಲೇ ಬಂದಿದ್ದಾರೆ. ಅಂದ್ರೆ ಅವರೆಲ್ಲ ಕೂಡ ಇಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಸೈಂಟಿಸ್ಟ್ ಇರ್ಬೋದು, ಅಥವಾ ಆಫೀಸರ್ಗಳಿರ್ಬೋದು, ಇವರೆಲ್ಲ ಕೂಡ ರೈತನನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಅವನಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳನ್ನ ಕಲ್ಪಿಸದೆ ಅವರು ಕಡೆಗಣಿಸಿದ್ದಾರೆ. ಇವರಲ್ಲಿ ಬಹುತೇಕ ಜನರು ಬಂದಿರುವುದು ಕೃಷಿಕರ ಕುಟುಂಬಗಳಿಂದಲೇ. ನೋಡಿ, ಇವರು ಎಷ್ಟೋ ಜನ ಕೃಷಿ ಕುಟುಂಬದಿಂದ ಬಂದಿರ್ತಕ್ಕಂಥ ಆಫೀಸರ್ಸೇ. ಆದ್ರೆ ನಿಜ ಸಂಗತಿ ಹೇಳ್ಬೇಕು ಅಂದ್ರೆ ರೈತರಷ್ಟು ಕಷ್ಟ ಪಡುವವರು ಮತ್ತೊಬ್ಬರಿಲ್ಲ. ರೈತನಷ್ಟು ಕಷ್ಟ ಪಡುವವನು ಇಲ್ಲಿ ಯಾರೂ ಇಲ್ಲ ಅಂತ ಲೇಖಕರು ವ್ಯಕ್ತಪಡಿಸ್ತಾರೆ. ಅವರಂತೆ ತೊಂದರೆ ಅನುಭವಿಸುವವರು ಬೇರೊಬ್ಬರಿಲ್ಲ. ಅವರು ಎಷ್ಟು ಪ್ರಾಬ್ಲಮ್ಸ್ ಅಥವಾ ಏನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಅವರು ಅನುಭವಿಸುವ ಒಂದು
ಏನು ತೊಂದರೆಯನ್ನ ಬೇರೆ ಯಾರೂ ಅನುಭವಿಸ್ತಾ ಇಲ್ಲ. ಇವತ್ತಂತೂ ರೈತರು ಸಾಕಷ್ಟು ಬವಣೆಗಳನ್ನ ಎದುರಿಸುತ್ತಿದ್ದಾರೆ. ಸಾಕಷ್ಟು ಬವಣೆ ಅಂತ ಹೇಳಿದ್ರೆ ಕಷ್ಟಗಳು. ಹಾಗೆ ಯಾವ್ಯಾವ ರೀತಿಯ ಕಷ್ಟಗಳು? ಮಳೆಯ ಅಭಾವ, ಮಳೆನೇ ಬರೋದಿಲ್ಲ, ಅಥವಾ ಬಂದ್ರೂ ಅತಿವೃಷ್ಟಿ, ಹೆಚ್ಚಾಗಿ ಮಳೆ ಬರೋದು, ಭೂಮಿ ಬರಡಾಗುವುದು, ಅಥವಾ ಮಳೆನೇ ಬರದೆ ಭೂಮಿ ಒಣಗೋಗುತ್ತೆ. ಕಳಪೆ ಬೀಜಗಳು, ಅಂದ್ರೆ ಒಂದು ಡೂಪ್ಲಿಕೇಟ್ ಅಥವಾ ಸರಿಯಾಗಿ ಇಲ್ದೆ ಏನು ಗಿಡನೇ ಮೊಳಕೆ ಒಡೆಯದ ಒಂದು ಬೀಜಗಳನ್ನ ಕೊಡ್ತಾರೆ. ಹೀಗಾಗಿ ಅನೇಕ ಸಮಸ್ಯೆಗಳನ್ನ ಕೃಷಿಕರು ಎದುರಿಸ್ತಾ ಇದ್ದಾರೆ. ಈಗ ರೈತನಿಗೆ ಬದುಕೆ ನಶ್ವರ ಎನ್ನುವ ಭಾವನೆ ಬಂದಿದೆ. ಅವನಿಗೆ ಅಯ್ಯೋ, ಈ ವ್ಯವಸಾಯ ಮಾಡೋದು ಬೇಡ, ಈ ಲೈಫು ಬೇಡ, ಅಥವಾ ಜೀವನನೇ ಬೇಡ ಅನ್ನೋ ಒಂದು ಮಟ್ಟಿಗೆ ಬಂದಿದೆ. ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಲೇಖಕರು ಹೇಳ್ತಾರೆ. ಆದರೂ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಒಂದು ವೇಳೆ ಇಷ್ಟೆಲ್ಲಾ ಕಷ್ಟಪಟ್ಟು ಬೆಳೆಯನ್ನ ಬೆಳೆದ್ರು ಅವನಿಗೆ ಸರಿಯಾಗಿ ಬೆಲೆ ಸಿಗದೆ ಅವನ ಜೀವನ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಆದ್ರೂ ಅವನು ನಿರಾಶಾವಾದಿ ಆಗಿಲ್ಲ. ಏನೋ ಹಾಗೆ ಹೀಗೆ ಒಂದು ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಭೂಮಿ ತಾಯಿಯನ್ನ ನಂಬಿ ತಾನು ತನ್ನ ಜೀವನವನ್ನ ನಡೆಸ್ತಾ ಇದ್ದಾನೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತಿದ್ದಾನೆ. ಈಗ ಎಷ್ಟು ಬರುತ್ತೆ ಅಷ್ಟ್ರಲ್ಲೇ ನನ್ನ ಜೀವನ ಸಾಗಿಸೋಣ ಅಂತ ಹೇಳಿ ಅವನು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ತನ್ನ ಬದುಕನ್ನ ನಡೆಸ್ತಾ ಇದ್ದಾನೆ. ರೈತರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ, ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ. ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡದಿದ್ದರೆ ಅವರು ಕೃತಜ್ಞರಾಗುವರು. ರೈತ ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಇಲ್ಲಿ ನೋಡಿ, ರೈತ ಯಾರಿಗೂ ಮೋಸ ಮಾಡುವಂತ ವ್ಯಕ್ತಿಯಲ್ಲ, ಬದಲಾಗಿ ಎಲ್ಲರಿಂದ ಮೋಸ ವಂಚನೆಗೆ ಒಳಗಾಗುತ್ತಾನೆ. ಇಲ್ಲಿ ಅವನು ಚೀಟೆಡ್ ಬೈ ಅದರ್ಸ್, ಅಥವಾ ಏನು ಈ ಮಧ್ಯವರ್ತಿಗಳು ಅಂತ ಏನ್ ಕರಿತೀವಿ, ಅವರಿಂದ ಇವನು ಮೋಸಕ್ಕೆ ಒಳಗಾಗ್ತಾನೆ. ಈ ಮಧ್ಯವರ್ತಿಗಳು ಈ ರೈತ ಬೆಳೆದಂತಹ ಬೆಳೆಯನ್ನ ಅತಿ ಕಡಿಮೆ ಬೆಲೆಗೆ ತಗೊಂಡು ಹೋಗಿ ಅವನು ಲಾಭವನ್ನ ಪಡ್ಕೊಂಡು ಅವನು ಖುಷಿಯಾಗಿದ್ದಾನೆ. ಹಾಗಾಗಿ ಬೇರೆಯವರಿಂದ ಇವನು ವಂಚನೆಗೆ ಒಳಗಾಗ್ತಾ ಇದ್ದಾನೆ. ಎಷ್ಟು ದುಡ್ಡು ಕೊಟ್ಟು ಆ ಒಂದು ಬೀಜವನ್ನ ಖರೀದಿಸ್ತಾನೆ ಅಥವಾ ತಗೊಂಡ್ ಬರ್ತಾನೆ, ಆ ಬೀಜನೇ ಕಳಪೆ ಆಗಿರೋದ್ರಿಂದ ಇವನು ಮತ್ತೆ ಯಾರನ್ನ ದೂಷಿಸ್ಬೇಕು? ಹಾಗಾಗಿ ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ, ಅಂದ್ರೆ ಸಾಹಿತಿಗಳು ನಮ್ಮ ರೈಟರ್ಸ್ ಏನಿದ್ದಾರೆ, ಅಟ್ಲೀಸ್ಟ್ ಅವರಾದ್ರೂ ಇವರ ಒಂದು ಕಷ್ಟವನ್ನ ಅಥವಾ ಅವರ ಒಂದು ಏನು ಬೇಡಿಕೆಗಳಿದೆ ಅವುಗಳನ್ನ ಸಾಹಿತ್ಯದ ಮೂಲಕ ಬರೆಯುವುದರ ಮೂಲಕ ಒಂದು ಕಾಳಜಿಯನ್ನ, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಅವರು ಕೃತಜ್ಞರಾಗುವರು. ಕೃತಜ್ಞ ಅಂತ ಹೇಳಿದ್ರೆ ಉಪಕಾರ ಸ್ಮರಣೆನೇ ಅವರಿಗಿಲ್ಲ. ಒಂದು ವೇಳೆ ಆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಆ ಒಂದು ರೈತರು ಕೃತಜ್ಞತಾ ಭಾವವನ್ನ ನಮ್ಮ ರೈಟರ್ಸ್ಗೆ ಅಥವಾ ಸಾಹಿತಿಗಳಿಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳೋದ್ರ ಮೂಲಕ ನಮ್ಮ ಲೇಖಕರು ಈ ಹಸಿ ಮಸಿ ಕೃಷಿ ಇವು ಮೂರೂ ಕೂಡ ನಮ್ಮ ದೇಶಕ್ಕೆ ಎಷ್ಟು ಅಗತ್ಯವಾಗಿದೆ, ಆ ಮೂಲಕ ಮಕ್ಕಳಾದಂತಹ ನೀವು ಯಾವ ರೀತಿಯ ಒಂದು ಸಹಕಾರವನ್ನ ಕೊಡಬೇಕು, ನಮ್ಮ ದೇಶದ ಅಭಿವೃದ್ಧಿಗೆ ಯಾವ ರೀತಿ ಕೈ ಜೋಡಿಸ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಮಕ್ಕಳೇ, ಮುಂದೆ ನಿಮ್ಮದೇ ಆದಂತಹ ಕೊಡುಗೆಯನ್ನು ಕೊಡುವುದರ ಮೂಲಕ ನಮ್ಮ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಿ. ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ. ನಾವು ಯುದ್ಧವನ್ನ ನೋಡಿದ್ವಿ, ಸೈನಿಕರ ಬಗ್ಗೆ ತಿಳ್ಕೊಂಡ್ವಿ, ಮಸಿ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ನಮ್ಮ ಸಾಹಿತಿಗಳನ್ನ ತಿಳ್ಕೊಂಡ್ರಿ. ಇಲ್ಲಿ ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತ. ಈಗ ರೈತನ ಬಗ್ಗೆ ನೋಡೋದಾದ್ರೆ ನಮ್ಮ ಮಸಿ ಮತ್ತೆ ಹಸಿಗಿಂತ ಮಹತ್ವದ್ದು ಇಂಪಾರ್ಟೆಂಟ್ ಆದಂತಹದ್ದು ಕೃಷಿ. ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು. ನಮ್ಮ ನಾಡಿಗೆ ಬೆನ್ನೆಲುಬಾಗಿ ನಿಂತಿರುವಂತವನೇ ನಮ್ಮ ರೈತ. ರೈತನನ್ನ ಬ್ಯಾಕ್ ಬೋನ್ ಅಥವಾ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತಾನೆ ಕರಿತೀವಿ. ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು.
ಒಕ್ಕಲಿಗ ಅಂತ ಹೇಳಿದ್ರೆ ರೈತ. ಅವನೇನಾದ್ರೂ ಒಕ್ಕದಿದ್ದರೆ ಅಂದ್ರೆ ಉಳುಮೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಜಗವೆಲ್ಲ ಬಿಕ್ಕುವುದು. ಬಿಕ್ಕುವುದು ಅಂದ್ರೆ ಅಳುತ್ತೆ ಜಗ. ಯಾಕೆ ಅಂದ್ರೆ ಅವಕ್ಕೆ ಊಟ ಸಿಗಲ್ಲ. ಜನರಿಗೆ ಊಟ ಸಿಗದಿದ್ದಾಗ ಎಲ್ಲ ಅಳುವಂತ ಪರಿಸ್ಥಿತಿ ಬರುತ್ತೆ. ಅಂದರೆ ಕೃಷಿಕನೇನಾದರೂ ಸತ್ಯಾಗ್ರಹ ಮಾಡಿ 1 ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ, 1 ವರ್ಷ ನಾವೇನಾದ್ರೂ ಭೂಮಿಯನ್ನ ಉಳಲ್ಲ, ಬೆಳೆಯನ್ನ ಬೆಳೆಯಲ್ಲ ಅಂತ ಹೇಳಿದ್ರೆ ಏನಾಗತ್ತೆ? ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಏನು ಗತಿ? ಏನಾಗತ್ತೆ ಆಗ? ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ? ಇಲ್ಲಿ ಬರೀ ಕಾರ್ಖಾನೆಗಳ ಮೂಲಕನೇ ಎಲ್ಲವನ್ನೂ ಪಡೆದ್ ಪಡೆಯುವಂತಹ ಒಂದು ಕೆಲಸ ಆಗಲ್ಲ. ಕಾರ್ಖಾನೆಯಿಂದ ನಾವು ಆಹಾರವನ್ನ ಉತ್ಪಾದನೆ ಮಾಡೋದಕ್ಕಾಗಲ್ಲ. ಅದೇ ಆಹಾರ ಉತ್ಪಾದನೆ ಮಾಡ್ಬೇಕು ಅಂದ್ರೆ ಭೂಮಿನೇ ಬೇಕು. ಹಾಗಾಗಿ ರೈತ ನಮ್ಮನ್ನ ಕೈ ಬಿಟ್ರೆ ಖಂಡಿತ ನಮಗೆ ಉಪವಾಸವೇ ಗತಿ. ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೆಟೊ ತಯಾರಿಸಲು, ಅಕ್ಕಿ ಪಡೆಯಲು ಅಥವಾ ರಾಗಿ ಬೆಳೆಯಲು ಸಾಧ್ಯವಿಲ್ಲ. ಯಾವ ಕಾರ್ಖಾನೆ ಅಥವಾ ಯಾವ ಫ್ಯಾಕ್ಟರಿಯಿಂದ, ಇಂಡಸ್ಟ್ರಿಯಿಂದನೂ ನಮಗೆ ಒಂದು ರಾಗಿ ಅಥವಾ ಟೊಮೆಟೊ ಅಥವಾ ಏನು ಅಕ್ಕಿಯನ್ನ ನಾವು ಊಟ ಮಾಡ್ತಿದೀವಿ, ಅದು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವ ಇವಕ್ಕೆಲ್ಲ ಭೂಮಿಯೇ ಬೇಕು. ನಮಗೆ ಆಹಾರ ಏನ್ ತಿಂತಾ ಇದೀವಿ, ಆಹಾರ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೇನ್ ನಮಗೆ ಮುಖ್ಯವಾಗಿ ಭೂಮಿ ಬೇಕೇ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಲೇಬೇಕು. ಕಷ್ಟಪಟ್ಟು ರೈತ ಬಿಸಿಲು, ಗಾಳಿ, ಮಳೆ ಎಂದೇ ಅವನ ಬೆವರನ್ನ, ರಕ್ತವನ್ನ ಹರಿಸಿ ಹಾಗೆ ಬೆರೆಸಿ ಭೂಮಿಗೆ ಸುರಿಸಿ ರೈತ ದುಡಿಮೆಯನ್ನ ಮಾಡ್ತಾನೆ. ಅದರ ಮೂಲಕ ನಾವು ಹೊಟ್ಟೆಯನ್ನ ತುಂಬಿಸ್ಕೊತಾ ಇದ್ದೀವಿ. ಯಾವುದೇ ಕೈಗಾರಿಕೆ ನಮಗೆ ಊಟವನ್ನ ಒಂದು ಉತ್ಪಾದನೆ ಮಾಡಿ ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದಿರುವುದು ಗಮನಾರ್ಹ. ನಮ್ಮ ಸರ್ವಜ್ಞ ಕವಿ ಒಂದು ಮಾತನ್ನ ಹೇಳ್ತಾರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿ ಅಂತ ಹೇಳಿದ್ರೆ ವ್ಯವಸಾಯ ಅಂತ ಕರೀತಾರೆ. ಈ ವ್ಯವಸಾಯ ಅನ್ನೋದು ಎಲ್ಲಾ ಕೋಟಿ ವಿದ್ಯೆಗಳಲ್ಲಿ ಇದೇ ಮೇಲು. ವ್ಯವಸಾಯ ಅನ್ನೋದೇ ಮೇಲು. ಅದನ್ನ ಕಲಿಯೋದು ತುಂಬಾ ಕಷ್ಟ ಇದೆ. ಎಲ್ಲರಿಗೂ ಅದು ಒಲಿದು ಬರುವಂತದ್ದಲ್ಲ. ನಮ್ಮ ರೈತರಿಗೆ ಮಾತ್ರ ಅದು ಸಾಧ್ಯ. ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ. ಅಂದ್ರೆ ಈ ಒಂದು ಉಳಿದೆಲ್ಲ ವಿದ್ಯೆಗಳಲ್ಲಿ ನಮ್ಮ ಏನು ವ್ಯವಸಾಯವೇ ದೊಡ್ಡ ವಿದ್ಯೆ ಅಥವಾ ಮೇಲು ಅಂತ ಏನ್ ಕರೀತಾರೆ, ಹಾಗೆ ವ್ಯವಸಾಯ ಇಲ್ಲ ಅಂತ ಹೇಳಿದ್ರೆ ದೇಶದ ಆಟವೇ ದೇಶದ ಆಟ ನಡೆಯೋದಿಲ್ಲ ಅಂತ ಹೇಳಿ ಸರ್ವಜ್ಞ ಕವಿ ಹೇಳ್ತಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯವೇ ಮೇಲು. ಆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಆದರೆ ಇಂದು ಇಂಥ ಕೃಷಿಕರ ಗತಿ ಏನಾಗಿದೆ? ಆದರೆ ಇಷ್ಟೆಲ್ಲ ಮಹತ್ವಕರವಾದಂತಹ ವ್ಯವಸಾಯಕ್ಕೆ ಎಷ್ಟು ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ, ಇಂದು ರೈತರ ಗತಿ ಏನಾಗಿದೆ ಅಂತ ಒಂದು ಕಡೆ ನೋಡಿದ್ರೆ ಅವನು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ, ಅವುಗಳ ಒಂದು ಇಣುಕು ನೋಟ ಇಲ್ಲಿ ಕೊಡಲಾಗಿದೆ. ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಉತ್ತಮ ಬೀಜ ಸಿಗುವುದಿಲ್ಲ, ಭೂಮಿ ಬರಡಾಗುತ್ತಿದೆ, ಕ್ರಿಮಿಕೀಟಗಳ ಹಾವಳಿ, ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸಾಯ ವಿರುದ್ಧವೂ ಹೋರಾಟ ನಡೆಸಬೇಕಾಗಿದೆ. ನೋಡಿ, ಎಷ್ಟೆಲ್ಲ ಒಂದು ಸಮಸ್ಯೆಗಳನ್ನ ರೈತ ಎದುರಿಸ್ತಾ ಇದ್ದಾನೆ. ಸರಿಯಾಗಿ ಮಳೆ ಬರ್ತಾ ಇಲ್ಲ, ಹಾಗೆ ಒಳ್ಳೆಯ ಬೀಜ ಸಿಗ್ತಾ ಇಲ್ಲ, ಭೂಮಿ ಬರಡಾಗ್ತಾ ಇದೆ, ಸರಿಯಾದ ಗೊಬ್ಬರಗಳಿಲ್ಲ, ಕ್ರಿಮಿಕೀಟಗಳ ಹಾವಳಿ ಬೇರೆ, ಆ ಒಂದು ಔಷಧಿಗಳು ಸರಿಯಾದ ಕಾಲಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ, ರೋಗ ತಗಲಿ ಬೇಸಾಯನೇ ನಮಗ್ ಬೇಡಪ್ಪ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಬರ್ತಾ ಇದೆ. ಹಾಗೆ ಈ ಒಂದು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಕೂಡ ಸಿಗದೆ ರೈತ ಕಂಗಾಲಾಗಿದ್ದಾನೆ. ಮತ್ತೆ ತನ್ನ ಜೀವನದ ವಿರುದ್ಧ ಅವನೇ ಹೋರಾಡ್ತಾ ಇದ್ದಾನೆ. ಈ ಒಂದು ವ್ಯವಸ್ಥೆ ಅಥವಾ ಏನು ನಮ್ಮ ಸರ್ಕಾರ ಕೃಷಿಕರನ್ನ ಏನು ಅಸಡ್ಡೆಯಿಂದ ನೋಡಿರುವಂತಹದ್ದು ಇಲ್ಲಿ ಕಾಣಬಹುದು. ನಮ್ಮ ಇಡೀ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ ಅಂತ ಹೇಳಿ
ಒಂದು ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ನಮ್ಮ ಲೇಖಕರು. ನಮ್ಮ ದೇಶದ ರಾಜಕಾರಣಿಗಳು, ಅಧಿಕಾರಿಗಳು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು ಹೀಗೆ ಪ್ರತಿಯೊಬ್ಬರೂ ಬದುಕುತ್ತಿರುವುದು ಕೃಷಿಕರನ್ನು ಅವಲಂಬಿಸಿಯೇ. ಇಲ್ಲಿ ಎಷ್ಟೋ ಜನ ನಮ್ಮ ಕೃಷಿಕರನ್ನ ಅವಲಂಬಿಸಿದ್ದಾರೆ. ಹಾಗೆ ಎಷ್ಟೋ ದೊಡ್ಡ ದೊಡ್ಡ ಆಫೀಸರ್ಗಳು ನಮ್ಮ ವ್ಯವಸಾಯ ಮಾಡ್ತಕ್ಕಂಥ ಬಡ ರೈತರ ಮಕ್ಕಳು ಕೂಡ ಆಗಿದ್ದಾರೆ. ಅವರೇ ಬೆಳೆದು ಒಂದು ಒಳ್ಳೆಯ ಪೊಸಿಷನ್ ಅಲ್ಲಿ ಇರುವಂತವರು ಈಗ ಅವರೇ ರೈತರನ್ನ ನಿರ್ಲಕ್ಷಿಸಿದ್ದಾರೆ. ನೋಡಿ, ನಮ್ಮ ದೇಶದ ರಾಜಕಾರಣಿಗಳು ಅಂದ್ರೆ ಪೊಲಿಟಿಷಿಯನ್ಸ್, ಮತ್ತೆ ಅಧಿಕಾರಿಗಳು, ಆಫೀಸರ್ಸ್, ಹಾಗೆ ಬಂಡವಾಳಶಾಹಿಗಳು ಅಂದ್ರೆ ಕ್ಯಾಪಿಟಲಿಸ್ಟ್ ಅಂತ ನಾವೇನ್ ಕರಿತೀವಿ ಅವರು, ಹಾಗೆ ಬಿಸ್ನೆಸ್ ಮೆನ್ಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ನಮ್ಮ ರೈಟರ್ಸು, ಸಂಶೋಧಕರು ಅಂತ ಹೇಳಿದ್ರೆ ರಿಸರ್ಚ್ ಮಾಡುವಂತವ್ರು, ಹಾಗೆ ವಿಜ್ಞಾನಿಗಳು, ಸೈಂಟಿಸ್ಟ್, ಇವರೆಲ್ಲ ಕೂಡ ಪ್ರತಿಯೊಬ್ಬರು ಬದುಕ್ತಾ ಇರೋದು ನಮ್ಮ ಕೃಷಿಕರನ್ನ ಡಿಪೆಂಡ್ ಆಗಿನೇ ಬದುಕ್ತಾ ಇದ್ದಾರೆ. ಇವರು ಬೆಳೆದು ಅವ್ರು ಕೊಡ್ತಕ್ಕಂತ ಅನ್ನವನ್ನೇ ಇವರು ತಿಂದು ಬದುಕ್ತಾ ಇರೋದ್ರಿಂದ ಅವರನ್ನೆಲ್ಲ ಇನ್ನು ಡಿಪೆಂಡೆಂಟ್ಸ್ ಅಂತಾನೆ ನಾವು ಕರಿಬಹುದು. ಆದರೆ ಅವರೆಲ್ಲರೂ ಕೃಷಿಕರನ್ನು ಇಂದು ಉಪೇಕ್ಷೆ ಮಾಡುತ್ತಲೇ ಬಂದಿದ್ದಾರೆ. ಅಂದ್ರೆ ಅವರೆಲ್ಲ ಕೂಡ ಇಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಸೈಂಟಿಸ್ಟ್ ಇರ್ಬೋದು, ಅಥವಾ ಆಫೀಸರ್ಗಳಿರ್ಬೋದು, ಇವರೆಲ್ಲ ಕೂಡ ರೈತನನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಅವನಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳನ್ನ ಕಲ್ಪಿಸದೆ ಅವರು ಕಡೆಗಣಿಸಿದ್ದಾರೆ. ಇವರಲ್ಲಿ ಬಹುತೇಕ ಜನರು ಬಂದಿರುವುದು ಕೃಷಿಕರ ಕುಟುಂಬಗಳಿಂದಲೇ. ನೋಡಿ, ಇವರು ಎಷ್ಟೋ ಜನ ಕೃಷಿ ಕುಟುಂಬದಿಂದ ಬಂದಿರ್ತಕ್ಕಂಥ ಆಫೀಸರ್ಸೇ. ಆದ್ರೆ ನಿಜ ಸಂಗತಿ ಹೇಳ್ಬೇಕು ಅಂದ್ರೆ ರೈತರಷ್ಟು ಕಷ್ಟ ಪಡುವವರು ಮತ್ತೊಬ್ಬರಿಲ್ಲ. ರೈತನಷ್ಟು ಕಷ್ಟ ಪಡುವನು ಇಲ್ಲಿ ಯಾರೂ ಇಲ್ಲ ಅಂತ ಲೇಖಕರು ವ್ಯಕ್ತಪಡಿಸ್ತಾರೆ. ಅವರಂತೆ ತೊಂದರೆ ಅನುಭವಿಸುವವರು ಬೇರೊಬ್ಬರಿಲ್ಲ. ಅವರು ಎಷ್ಟು ಪ್ರಾಬ್ಲಮ್ಸ್ ಅಥವಾ ಏನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಅವರು ಅನುಭವಿಸುವ ಒಂದು ಏನು ತೊಂದರೆಯನ್ನ ಬೇರೆ ಯಾರೂ ಅನುಭವಿಸ್ತಾ ಇಲ್ಲ. ಇವತ್ತಂತೂ ರೈತರು ಸಾಕಷ್ಟು ಬವಣೆಗಳನ್ನ ಎದುರಿಸುತ್ತಿದ್ದಾರೆ. ಸಾಕಷ್ಟು ಬವಣೆ ಅಂತ ಹೇಳಿದ್ರೆ ಕಷ್ಟಗಳು. ಹಾಗೆ ಯಾವ್ಯಾವ ರೀತಿಯ ಕಷ್ಟಗಳು? ಮಳೆಯ ಅಭಾವ, ಮಳೆನೇ ಬರೋದಿಲ್ಲ, ಅಥವಾ ಬಂದ್ರೂ ಅತಿವೃಷ್ಟಿ, ಹೆಚ್ಚಾಗಿ ಮಳೆ ಬರೋದು, ಭೂಮಿ ಬರಡಾಗುವುದು, ಅಥವಾ ಮಳೆನೇ ಬರದೆ ಭೂಮಿ ಒಣಗೋಗುತ್ತೆ, ಕಳಪೆ ಬೀಜಗಳು ಅಂದ್ರೆ ಒಂದು ಡೂಪ್ಲಿಕೇಟ್ ಅಥವಾ ಸರಿಯಾಗಿ ಇಲ್ದೆ ಏನು ಗಿಡನೇ ಮೊಳಕೆ ಹೊಡೆಯದ ಒಂದು ಬೀಜಗಳನ್ನ ಕೊಡ್ತಾರೆ. ಹೀಗಾಗಿ ಅನೇಕ ಸಮಸ್ಯೆಗಳನ್ನ ಕೃಷಿಕರು ಎದುರಿಸ್ತಾ ಇದ್ದಾರೆ. ಈಗ ರೈತನಿಗೆ ಬದುಕೆ ನಶ್ವರ ಎನ್ನುವ ಭಾವನೆ ಬಂದಿದೆ. ಅವನಿಗೆ ಅಯ್ಯೋ, ಈ ವ್ಯವಸಾಯ ಮಾಡೋದು ಬೇಡ, ಈ ಲೈಫು ಬೇಡ, ಅಥವಾ ಜೀವನನೇ ಬೇಡ ಅನ್ನೋ ಒಂದು ಮಟ್ಟಿಗೆ ಬಂದಿದೆ. ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಲೇಖಕರು ಹೇಳ್ತಾರೆ. ಆದರೂ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಒಂದು ವೇಳೆ ಇಷ್ಟೆಲ್ಲಾ ಕಷ್ಟಪಟ್ಟು ಬೆಳೆಯನ್ನ ಬೆಳೆದ್ರು ಅವನಿಗೆ ಸರಿಯಾಗಿ ಬೆಲೆ ಸಿಗದೆ ಅವನ ಜೀವನ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಆದ್ರೂ ಅವನು ನಿರಾಶಾವಾದಿ ಆಗಿಲ್ಲ. ಏನೋ ಹಾಗೆ ಹೀಗೆ ಒಂದು ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಭೂಮಿ ತಾಯಿಯನ್ನ ನಂಬಿ ತಾನು ತನ್ನ ಜೀವನವನ್ನ ನಡೆಸ್ತಾ ಇದ್ದಾನೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತಿದ್ದಾನೆ. ಈಗ ಎಷ್ಟು ಬರುತ್ತೆ ಅಷ್ಟ್ರಲ್ಲೇ ನನ್ನ ಜೀವನ ಸಾಗಿಸೋಣ ಅಂತ ಹೇಳಿ ಅವನು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ತನ್ನ ಬದುಕನ್ನ ನಡೆಸ್ತಾ ಇದ್ದಾನೆ. ರೈತರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ, ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ. ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡದಿದ್ದರೆ ಅವರು ಕೃತಜ್ಞರಾಗುವರು. ರೈತ ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಇಲ್ಲಿ ನೋಡಿ, ರೈತ ಯಾರಿಗೂ ಮೋಸ ಮಾಡುವಂತ ವ್ಯಕ್ತಿಯಲ್ಲ, ಬದಲಾಗಿ ಎಲ್ಲರಿಂದ ಮೋಸ ವಂಚನೆಗೆ ಒಳಗಾಗುತ್ತಾನೆ. ಇಲ್ಲಿ ಅವನು ಚೀಟೆಡ್ ಬೈ ಅದರ್ಸ್, ಅಥವಾ ಏನು ಈ ಮಧ್ಯವರ್ತಿಗಳು ಅಂತ ಏನ್ ಕರಿತೀವಿ, ಅವರಿಂದ ಇವನು ಮೋಸಕ್ಕೆ ಒಳಗಾಗ್ತಾನೆ. ಈ ಮಧ್ಯವರ್ತಿಗಳು ಈ ರೈತ ಬೆಳೆದಂತಹ ಬೆಳೆಯನ್ನ ಅತಿ ಕಡಿಮೆ ಬೆಲೆಗೆ ತಗೊಂಡು ಹೋಗಿ ಅವನು ಲಾಭವನ್ನ ಪಡ್ಕೊಂಡು ಅವನು ಖುಷಿಯಾಗಿದ್ದಾನೆ. ಹಾಗಾಗಿ ಬೇರೆಯವರಿಂದ ಇವನು ವಂಚನೆಗೆ ಒಳಗಾಗ್ತಾ ಇದ್ದಾನೆ. ಎಷ್ಟು ದುಡ್ಡು ಕೊಟ್ಟು ಆ ಒಂದು ಬೀಜವನ್ನ ಖರೀದಿಸ್ತಾನೆ ಅಥವಾ ತಗೊಂಡ್ ಬರ್ತಾನೆ, ಆ ಬೀಜನೇ ಕಳಪೆ ಆಗಿರೋದ್ರಿಂದ ಇವನು ಮತ್ತೆ ಯಾರನ್ನ ದೂಷಿಸ್ಬೇಕು?
ಹಾಗಾಗಿ ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ ಅಂದ್ರೆ ಸಾಹಿತಿಗಳು ನಮ್ಮ ರೈಟರ್ಸ್ ಏನಿದ್ದಾರೆ ಅಟ್ಲೀಸ್ಟ್ ಅವರಾದ್ರೂ ಇವರ ಒಂದು ಕಷ್ಟವನ್ನ ಅಥವಾ ಅವರ ಒಂದು ಏನು ಬೇಡಿಕೆಗಳಿದೆ ಅವುಗಳನ್ನ ಸಾಹಿತ್ಯದ ಮೂಲಕ ಬರೆಯುವುದರ ಮೂಲಕ ಒಂದು ಕಾಳಜಿಯನ್ನ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಅವರು ಕೃತಜ್ಞ ಅಂತ ಹೇಳಿದ್ರೆ ಉಪಕಾರ ಸ್ಮರಣೆನೇ ಅವರಿಗಿಲ್ಲ. ಒಂದು ವೇಳೆ ಆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಆ ಒಂದು ರೈತರು ಕೃತಜ್ಞತಾ ಭಾವವನ್ನ ನಮ್ಮ ರೈಟರ್ಸ್ಗೆ ಅಥವಾ ಸಾಹಿತಿಗಳಿಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳೋದ್ರ ಮೂಲಕ ನಮ್ಮ ಲೇಖಕರು ಈ ಹಸಿ ಮಸಿ ಕೃಷಿ ಇವು ಮೂರೂ ಕೂಡ ನಮ್ಮ ದೇಶಕ್ಕೆ ಎಷ್ಟು ಅಗತ್ಯವಾಗಿದೆ, ಆ ಮೂಲಕ ಮಕ್ಕಳಾದಂತಹ ನೀವು ಯಾವ ರೀತಿಯ ಒಂದು ಸಹಕಾರವನ್ನ ಕೊಡಬೇಕು, ನಮ್ಮ ದೇಶದ ಅಭಿವೃದ್ಧಿಗೆ ಯಾವ ರೀತಿ ಕೈ ಜೋಡಿಸ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಮಕ್ಕಳೇ, ಮುಂದೆ ನಿಮ್ಮದೇ ಆದಂತಹ ಕೊಡುಗೆಯನ್ನು ಕೊಡುವುದರ ಮೂಲಕ ನಮ್ಮ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಿ. ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.